ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕಾನಹೊಸಹಳ್ಳಿ ಹೋಬಳಿಯ ಸಕಲಪುರದ ಹಟ್ಟಿ ಗ್ರಾಮದಲ್ಲಿ ಭಾನುವಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ನೂತನ ಗ್ರಾಮ ಶಾಖೆ ಉದ್ಘಾಟನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಡಾ ಎನ್ ಟಿ ಶ್ರೀನಿವಾಸ್ ಮಾನ್ಯ ಶಾಸಕರು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಇವರ ನೂತನ ಗ್ರಾಮ ಶಾಖೆ ಉದ್ಘಾಟಿಸಿ ನಂತರ ಮಾತನಾಡಿದರು. ಡಾ ಅಂಬೇಡ್ಕರ್ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಹೋರಾಡಲು ಮತ್ತು ದಲಿತರು ಮತ್ತು ಹಿಂದುಳಿದ ಸಮುದಾಯಗಳನ್ನು ಅವರ ಹಕ್ಕುಗಳಿಗಾಗಿ ಅವಿರತ ಹೋರಾಟ ಮಾಡಿದ್ರು. ಜನ ಮೂಢನಂಬಿಕೆಯಿಂದ ಹೊರಬಂದು ವೈಜ್ಞಾನಿಕ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಎಂಬುದು ಅಂಬೇಡ್ಕರ್ ಅವರ ಆಶಯವಾಗಿತ್ತು. ಮುಂಡರಗಿ ನಾಗರಾಜ್ ಅವರು ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮುಂಚಿಟ್ಟುಕೊಂಡು ಅವರ ಸಮಾನತೆಯ ಸಮಾಜದ ಕನಸನ್ನ ಮನಸ್ಸು ಮಾಡಬೇಕು ಅಂತ ಹೇಳಿದ್ರು. ಬಾಬು ಜಗಜ್ಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುಂಡರಗಿ ನಾಗರಾಜ್ ಮಾತನಾಡಿ, ಸಂವಿಧಾನದಲ್ಲಿ ಮೀಸಲಾತಿ ಕಲ್ಪಿಸಿದ್ದು ಅಂಬೇಡ್ಕರ್ ಎಂಬ ತಪ್ಪು ಕಲ್ಪನೆ ಬೇಡ. ಅದು 1920ರಿಂದಲೇ 3 ಬಾರಿ ಮೀಸಲಾತಿ ನೀಡಲಾಗಿದೆ. 1932ರಲ್ಲಿ ಗಾಂಧೀಜಿ ಹಾಗೂ ನೆಹರು ಅವರು ಮೀಸಲಾತಿ ಕೊಟ್ಟಿದ್ರು. ಸ್ವಾತಂತ್ರ್ಯ ನಂತರ ಸಂವಿಧಾನದಲ್ಲಿ 10 ವರ್ಷಕ್ಕೆ ಮೀಸಲಾತಿಯನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೀಡಲಾಯಿತು. ಅದು ಮುಂದುವರೆದುಕೊಂಡು ಬಂದು ಈಗ ಕಾಯಂ ಆಗಿದೆ. ನಾವು ಯಾರ ವಿರುದ್ಧವೂ ಕೂಡ ಇಲ್ಲ. ಕೆಳಮಟ್ಟದ ಸಮಾಜವನ್ನ ಮೇಲೆತ್ತುವುದಷ್ಟೇ ನಮ್ಮ ಉದ್ದೇಶವಾಗಿದೆ. ಎಲ್ಲರೂ ಒಂದಾಗಿ ಹೋದಾಗ ಮಾತ್ರ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಅಂತ ಹೇಳಿದ್ರು. ದಲಿತ ಸಮಿತಿ ಯಾವುದೇ ಜಾತಿಗೆ ಮೀಸಲಾಗಿಲ್ಲ. ಬೇರೆ ಬೇರೆ ಜಾತಿಯವರು ಸಂಘಟನೆಯಲ್ಲಿ ಇದ್ದಾರೆ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಮೊದಲ ಬಾರಿಗೆ ಕುಂಬಾರ ಮಹಿಳೆಯ ಪರವಾಗಿ ಹೋರಾಟ ಆರಂಭಿಸಿದ್ರು. ಇಲ್ಲಿ ಎಲ್ಲರೂ ಕೂಡ ಸಮಾನರು. ಎಲ್ಲರ ಜೊತೆ ಸಮನ್ವಯ ಸಾಧಿಸಿಕೊಂಡು ಒಳ್ಳೆಯ ಕೆಲಸವನ್ನ ಮಾಡಬೇಕು. ಯಾರೆಂದಿಗೂ ಜಗಳ ಮಾಡಬಾರದು ಎಂದು ಮನಸ್ಸಿನಲ್ಲಿ ಬಂದಾಗ ಸುಭಿಕ್ಷವಾಗಿರುತ್ತೆ. ಯಾವುದೇ ಹಳ್ಳಿಯಲ್ಲಿ ಜಾತಿ ಕೋಮು ಜಗಳ ಮಾಡಬಾರದು. ಇದು ಸಂಘಟನೆಯ ಉದ್ದೇಶವಾಗಿದೆ ಎಂದಿದ್ದಾರೆ. ಒಂದು ಪ್ರೈವೇಟ್ ಡಾಕ್ಟರ್ ಹತ್ರ 90ನೇ ಇಸ್ವಿಲಿ ನಾನು ಅವಾಗ ಸುಮಾರು 36 ವರ್ಷದಿಂದ ಅಲ್ಲಿ ಸಂಡೂರಿಂದ ತೋರಣಗಲ್ವರೆಗೂ ಲಾರಿಲಿ ಹೋಗಿ ಆ ತೋರಣಗಲ್ಲಿಂದ ಬಳ್ಳಾರಿಗೆ ಟ್ರೈನಲ್ಲಿ ಹೋಗ್ತಿದ್ದೆ. ಟ್ರೈನಲ್ಲಿ ಹೋಗಿ 2 ಫಿಲಿಮು, ಅಲ್ಲಿ ಮಯೂರ ಹೋಟ್ಲಲ್ಲಿ ಒಂದು ದೋಸೆ ತಿಂದು ಹೋಗಿ ಅಲ್ಲಿ ಅಲ್ಲೊಂದು ತಿಂಗಳಿಗೊಂದ್ಸರಿ ಚೆಕಪ್ ಇತ್ತು. ಅವಾಗ ಮಧ್ಯದಲ್ಲಿ 2 ವರ್ಷ ಅದು ಹಚ್ಕೋಬೇಕಿತ್ತು. 2 ವರ್ಷದಲ್ಲಿ ಮಧ್ಯದಲ್ಲಿ ಒಂದು ಎಲೆಕ್ಷನ್ ಕೂಡ ಬಂತು. ಅವಾಗ ಆಟಗಳು ಓಡಾಡವು. ಆನೆ ಗುರ್ತು ಎಲ್ಲಿ ನೋಡಿದ್ರು ಇಡೀ ಬಳ್ಳಾರಿ ತುಂಬ ಆ ಆನೆ ಗುರ್ತು ಮುಂಡ್ರಿಗಿ ನಾಗರಾಜ್ ಅಂತೇಳಿ ಎಲ್ಲಿ ನೋಡಿದ್ರು ಅವ್ರ ಹೆಸರು, ಅವ್ರ ಅಬ್ರ. ನಾನು ಯಾರಪ್ಪ ಇಷ್ಟೊಂದು ಇದ್ರದ್ದು ಅಂದರೆ 36 ವರ್ಷದಿಂದನೇ ನನಗೆ ಗೊತ್ತಿಲ್ದಿದ್ರು ಅವರು ಇದ್ದಿದ್ರು. ನಮ್ಮ ತಂದೆಯವ್ರಿಗೆ ಗೊತ್ತಿರ್ಬೋದು, ನನಗೆ ಗೊತ್ತಿರಲಿಲ್ಲ. ಆದರೆ ನೋಡ್ಬೇಕಲ್ಲ ಯಾರು ಇಷ್ಟೊಂದು ಫೇಮಸ್ ವ್ಯಕ್ತಿ ಇಡೀ ಇಂಥ ಬಳ್ಳಾರಿನ ಒಂಥರ ಇಷ್ಟು ಜೋರಾಗಿ ನಿಜವಾಗ್ಲು ನಾನಂತೂ ಹೆಮ್ಮೆ ಆಯ್ತು. ಇವತ್ತು ಲೇಟ್ ಆಯಿತು, ಅದರ ಸಲುವಾಗಿ ಲೇಟ್ ಆಯಿತು. ಇಲ್ಲಿ ಬರೋದು 1.5 hour ಮುಂಚೆ ಬರ್ತಿದ್ವಿ. ಏನು ಕಣ್ಣು ನೋಡ್ಸ್ಕೊಂಬಕ್ಕೆ ಬಂದಿದ್ರಲ್ಲ, ನಾನು ಹೇಳಿದೆ ಡಾಕ್ಟ್ರೆ ಆಯಿತು ಹೋಗೋಣಂತೆ, ಪಾಪ ಅವ್ರು ಬರೋ ತನಕ ಕಾಯ್ದು ಲೇಟ್ ಆಗ್ತದೆ, ಒಂದು 2 ನಿಮಿಷ ಅವ್ರದ್ದು ಮುಗಿಸ್ಬಿಡ್ರಿ ಅಂದ್ರೆ ಅವ್ರು ಮುಗಿಸಿದ್ರು. ಅಂತ ಒಬ್ಬ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವರೇ, ಅದೇ ರೀತಿಯಾಗಿ ನಮ್ಮ ಪರಮ ಪೂಜ್ಯ ನಮ್ಮ ಸಿದ್ದಯ್ಯನಕೋಟೆಯ ಪರಮ ಪೂಜ್ಯ ಸ್ವಾಮಿಗಳಾಗಿರ್ತಕ್ಕಂಥ ಬಸವಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ, ನಾನು ಆ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ. ಸ್ವಾಮಿಯವರು ನನಗೆ ತುಂಬ ವಿಚಾರದಲ್ಲೂ ಸಪೋರ್ಟ್ ಮಾಡಿದರು. ಅವ್ರ ಮಠಕ್ಕೆ ಅವಾಗಲೂ ನಾನು ಹೋಗ್ತಾ ಇದ್ದೆ. ಇತ್ತೀಚೆಗೆ ಹೋಗೋದು ಕಡಿಮೆ ಮಾಡಿದ್ದೀನಿ, ಹೇಳ್ತಾ ಇದ್ರು ಬಂದ ತಕ್ಷಣ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕೂಡ್ಲಿಗಿ ತಾಲೂಕಿನ ಸಂಚಾಲಕರಾಗಿರ್ತಕ್ಕಂಥ ಬಡ್ಲೆ ದುರ್ಗೇಶ್ ಅವರೇ, ಈ ಭಾಗದ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ದುರ್ಗೇಶ್ ಅವರೇ, ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಪರಶುರಾಮ್ ಅವರೇ ಮತ್ತು ಬಳ್ಳಾರಿಯ ಜಿಲ್ಲಾ ಸಂಚಾಲಕರು, ನನ್ನ ಸಹಪಾಠಿಗಳು, ಸ್ನೇಹಿತರವರೇ ಮತ್ತು ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ ಅವಳಿ ಜಿಲ್ಲೆಯ ಕೇಂದ್ರ ಬಿಂದುಗಳು, ನನಗೆ ಮಾರ್ಗದರ್ಶಕರು ಮತ್ತು ಕರ್ನಾಟಕ ರಾಜ್ಯದ ಚರ್ಮ ಕೈಗಾರಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನನ್ನ ನಿಮ್ಮೆಲ್ಲರ ಪ್ರೀತಿಯ ಅಣ್ಣನವರಾಗಿರ್ತಕ್ಕಂಥ ಮುಂಡರಗಿ ನಾಗರಾಜಣ್ಣನವರೇ ಮತ್ತು ವಿಜಯನಗರ ಜಿಲ್ಲೆಯ ಸಂಚಾಲಕರಾಗಿರ್ತಕ್ಕಂಥ ಸ್ನೇಹಿತರಾದ ಎಸ್ ದುರ್ಗೇಶ್ವರವರೇ, ಮತ್ತೋರ್ವ ನನ್ನ ಸ್ನೇಹಿತರಾಗಿರ್ತಕ್ಕಂಥ ತುಮ್ರಗುದ್ದಿ ದುರ್ಗೇಶ್ವರವರೇ, ಈ ತಾಲೂಕಿನ ತಾಲೂಕ್ ಸಂಚಾಲಕರಾಗಿರ್ತಕ್ಕಂಥ ದುರ್ಗೇಶ್ ಬಡ್ಲಡ್ಕಿ ಅವರೇ ಮತ್ತು ಅಡಿಷನಲ್ SP ಸಾಹೇಬರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರೇ, DSP ಸರ್ ಆಗಿರ್ತಕ್ಕಂಥ ಮಲ್ಲೇಶ್ ಸರ್ ಅವರೇ ಮತ್ತು ಈ ವೇದಿಕೆಯಲ್ಲಿ ನನಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಗೋವರ್ಧನನವರೇ, ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಪೋಟರಾಜಣ್ಣನವರೇ ಮತ್ತು ಬಳ್ಳಾರಿ ಜಿಲ್ಲೆಯ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ನಟರಾಜ್ ಗೌಡ್ರವರೇ ಮತ್ತು ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ
ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಮತ್ತು ಸುತ್ತಮುತ್ತಲಿನ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ದಲಿತ ಸಂಘರ್ಷ ಸಮಿತಿಯ ಬಂಧುಗಳೇ, ಅಕ್ಕ ತಂಗಿಯರೇ, ಪತ್ರಿಕೆ ಮಾಧ್ಯಮದವರೇ, ಪೊಲೀಸ್ ವರಿಷ್ಠಾಧಿಕಾರಿಗಳೇ, ನಾನು ಇಲ್ಲಿಯವರೆಗೂ ನಿರಂತರವಾಗಿ ನನ್ನ ಸ್ನೇಹಿತರು ದುರ್ಗೇಶ್ವರವರು ಮತ್ತು ಆಮೇಲೆ ತುಮಕೂರು ದುರ್ಗೇಶ್ವರವರು ಹೇಳಿದರೆ ಬಂಧುಗಳೇ, ನಾನು ಈ ವೇದಿಕೆ ಮುಂಭಾಗದಲ್ಲಿ ಹೇಳಿದ ಇಷ್ಟೇ, ಈ ಒಂದು ಕೂಡ್ಲಿಗಿ ತಾಲೂಕಿನಲ್ಲಿ ಎಸ್ಎಸ್ ಜಿಲ್ಲಾ ಸಂಚಾಲಕರು ಆದ ಬಾಬು ಜಗಜೀವನ್ ರಾಮ್, ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವಂತಹ ಮುಂಡರಗಿ ನಾಗರಾಜ್, ಮುರಾರ್ಜಿ ವಿಜಯ್, ಮಹಂತೇಶ್, ಸ್ವಾಮೀಜಿ ಸಿದ್ದಯ್ಯನಕೋಟೆ, ಜಿಲ್ಲಾ ಸಂಚಾಲಕರು ಎಸ್ ದುರ್ಗೇಶ್, ಜಿಲ್ಲಾ ಸಂಘಟನಾ ಸಂಚಾಲಕರು ಆದ ಕಂದಗಲ್ಲ ಪರಶುರಾಮ್, ಜಿಲ್ಲಾ ಸಂಘಟನಾ ಸಂಚಾಲಕರು ಆದ ಬೇಟಿ ಗುದ್ದಿ ದುರ್ಗೇಶ್, ತಾಲೂಕು ಸಂಚಾಲಕರು ಬಡೆ ಲಡಕ್ಕು ದುರ್ಗೇಶ್, ಬಳ್ಳಾರಿ ಜಿಲ್ಲಾ ಸಂಚಾಲಕರು ಗೋವರ್ಧನ್, ಬಳ್ಳಾರಿ ಫೋಟೋ ರಾಜಣ್ಣ ಹಾಗೂ ರಾಜಶೇಖರ್, ಹೊಸಳ್ಳಿ ಎಳ್ನೀರು, ಗಂಗಾಧರ ಕರ್ನಾಟಕ ಪತ್ರಕರ್ತರ ನಿರಂತರ ಸಂಘದ ತಾಲೂಕು ಅಧ್ಯಕ್ಷರು ಹುಡೇಂ ಕೃಷ್ಣಮೂರ್ತಿ, ಕೂಡ್ಲಿಗಿ ವಿಜಯನಗರ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಂಜುನಾಥ್, ಡಿವೈಎಸ್ಪಿ ಮಲ್ಲೇಶ್ ದೊಡ್ಮನಿ, ಹೊಸಳ್ಳಿ ಪಿಎಸ್ಐ ಸಿದ್ದರಾಮ್ ಬಿದರಾಣಿ, ಕೊಟ್ಟೂರು ಪಿಎಸ್ಐ ಗೀತಾಂಜಲಿ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ, ಸಕಲಪುರದ ಹಟ್ಟಿ ಸೇರಿ ಗ್ರಾಮ ಶಾಖೆಯ ಪದಾಧಿಕಾರಿಗಳು, ಗ್ರಾಮದ ಎಸ್ಸಿ ಕಾಲೋನಿ ಜನ ಮತ್ತು ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಹಲವಾರು ದಲಿತ ಪರ ಸಂಘಟನೆಗಳು, ಪದಾಧಿಕಾರಿಗಳು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿದರು. ವರದಿ ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ.